ನಮ್ಮ ಹಳ್ಳಿ ಕಡೆ ದಿನನಿತ್ಯನೂ ಕೂಡ ಯೂಸ್ ಮಾಡುವಂಥ ಒಂದು ಧಾನ್ಯ ಅಂದರೆ ರಾಗಿ. ಈ ರಾಗಿಯನ್ನು ಈ ಸಲ ನಮಗೆಷ್ಟು ಬೇಕೋ ಅಷ್ಟನ್ನು ಬೆಳ್ಕೊಳ್ತಾ ಇದ್ದೀವಿ. ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತಿಂಡಿಗೆ ರೊಟ್ಟಿನ ಪ್ರಿಪೇರ್ ಮಾಡೋಣ ಅಂತ ಹೇಳಿ ಎಲ್ಲನೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೆ. ರೊಟ್ಟಿಗೆ ನಾನಿಲ್ಲಿ ಯೂಸ್ ಮಾಡಿರೋದು 1 ಕಪ್ ಆಫ್ ಗೋಧಿ ಹಿಟ್ಟು, 1 ಕಪ್ ರಾಗಿ ಹಿಟ್ಟನ್ನು ಯೂಸ್ ಮಾಡಿದ್ದೀನಿ. ಜೊತೆಗೆ 1 ಕಪ್ ಪುಷ್ಟಿ ಪುಡಿನ ಯೂಸ್ ಮಾಡಿದ್ದೀನಿ. ಅಂದರೆ ಇವಾಗ ನಮ್ಮ ಮಗುಗೆಲ್ಲ ಕೊಡ್ತಾರಲ್ಲ ಪುಷ್ಟಿ ಪುಡಿ, ಸೊ ಆ ಒಂದು ಪುಷ್ಟಿ ಪುಡಿನ ನಾನಿಲ್ಲಿ ಯೂಸ್ ಮಾಡಿದ್ದೀನಿ. ನಮಗೆ ಇಲ್ಲಿ ಪುಷ್ಟಿ ಪುಡಿ ಬೇಡ ಅಂತ ಹೇಳಿದ್ರೆ ಅದ್ರ ಬದಲಾಗಿ ಸಣ್ಣದು ರವೆ ಯೂಸ್ ಮಾಡ್ಬೋದು, ಅಥವಾ ಮೈದಾ ಹಿಟ್ಟನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು. ಜೊತೆಗೆ ಸ್ವಲ್ಪ ಸಬ್ಸಿಗೆ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಯಾವುದೇ ಥರ ಗಂಟಿಲ್ದಿರೋಗೆ ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೋದು. ನಾವೇನಾದರೂ ರೊಟ್ಟಿನ ಹಾಗೆ ತಟ್ತೀನಿ ಅಂತ ಹೇಳಿದ್ರೆ ಈ ಒಂದು ಹದದಲ್ಲಿದ್ದರೆ ಚೆನ್ನಾಗಿರುತ್ತೆ. ಬಟ್ ನನಗೆ ರೊಟ್ಟಿ ತಟ್ಟಕ್ಕೆ ಅಷ್ಟಾಗಿ ಬರೋದಿಲ್ಲ. ಹಾಗಾಗಿ ನಾನು ಈ ಥರ ಒಂದು ದೋಸೆ ಹಿಟ್ಟಿನ ಬ್ಯಾಟರ್ನ ರೆಡಿ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡಿದ್ರಿಂದ ಇದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ದೋಸೆ ಹಿಟ್ಟಿನ ಬ್ಯಾಟರ್ನ ರೆಡಿ ಮಾಡ್ಕೊಂಡಾಗೆ ಮಾಡಿಕೊಂಡ್ರೆ ಹಿಟ್ಟು ರೆಡಿ ಆಗುತ್ತೆ. ಇಲ್ಲಿ ನಾನು ಕಬ್ಬಿಣದ ಹಂಚನ್ನು ಯೂಸ್ ಮಾಡ್ತಿರೋದ್ರಿಂದ ಈರುಳ್ಳಿನ ಸ್ವಲ್ಪ ಹಿಂದೆ ಕಟ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಚೆನ್ನಾಗಿ ನಾವು ಹಂಚಿಗೆ ತಿಕ್ಕೋದ್ರಿಂದ ಹಂಚಿಗೆ ರೊಟ್ಟಿ ಅಷ್ಟಾಗಿ ಕಚ್ಕೊಳ್ಳೋದಿಲ್ಲ. ಅದರಿಂದ ಮೊದಲು ಈರುಳ್ಳಿಲಿ ಸ್ನೀಸ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಹಿಟ್ಟನ್ನು ಹಂಚ ಮೇಲೆ ಹಾಕಿ ದೋಸೆ ಥರನೇ ಸ್ವಲ್ಪ ಮಾಡಿಕೊಂಡ್ರೆ ಒಳ್ಳೆ ಕ್ರಿಸ್ಪಿಯಾದ ತುಂಬಾ ಮೃದುವಾದಂತಹ ಒಂದು ರೊಟ್ಟಿ ರೆಡಿಯಾಗುತ್ತೆ. ಸ್ಟಾರ್ಟಿಂಗ್ ಸ್ವಲ್ಪ ಕಚ್ಕೊಳ್ತಾ ಇತ್ತು, ಆಮೇಲೆ ಸ್ವಲ್ಪ ಬಿಟ್ಟು ಸ್ಟಾರ್ಟಿಂಗ್ ಸ್ವಲ್ಪ ಹಾಗೇ ಒಂದು 2-3 ರೊಟ್ಟಿ ಸ್ವಲ್ಪ ಕಚ್ಕೊಂಡಂಗೆ ಅನ್ನಿಸ್ತಾ ಇತ್ತು. ಆಮೇಲೆ ಪರವಾಗಿಲ್ಲ, ಸ್ವಲ್ಪ ಚೆನ್ನಾಗೇ ಬಂತು. ನಿಜವಾಗ್ಲೂ ರೊಟ್ಟಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂದರೆ ನೀವೇ ನೋಡ್ತಾ ಇರ್ಬೋದು ಇವಾಗ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ರೊಟ್ಟಿ ಬಂದಿದೆ. ತುಂಬಾ ಚೆನ್ನಾಗಿ ಸಾಫ್ಟಾಗಿ ತುಂಬಾ ಚೆನ್ನಾಗಿ ಬಂದಿತ್ತು ರೊಟ್ಟಿ. ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ತಪ್ಪದೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಜೊತೆಗೆ ಇನ್ನೂ ಇದೇ ಥರ ವೆರೈಟಿ ರೊಟ್ಟಿ ರೆಸಿಪಿಗಳನ್ನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ ನೋಡಿ. ಈ ಒಂದು ರೊಟ್ಟಿಯನ್ನು ಕುಂಬಳಕಾಯಿ ಪಲ್ಯದ ಜೊತೆ ಆಗಿರ್ಬೋದು, ಅಥವಾ ಸೊಪ್ಪಿನ ಪಲ್ಯದ ಜೊತೆ ಆಗಿರ್ಬೋದು, ಚಟ್ನಿ ಜೊತೆ ಆಗಿರ್ಬೋದು, ಅಥವಾ ಉಪ್ಸಾರು ಖಾರದ ಜೊತೆ ಆಗಿರ್ಬೋದು ಸರ್ವ್ ಮಾಡ್ಕೊಂಡು ತಿನ್ಬೋದು. ತುಂಬಾ ಟೇಸ್ಟ್ ಆಗಿರುತ್ತೆ. ರೊಟ್ಟಿ ಮಾಡೋಕ್ಕೆ ಬರಲ್ಲ ಅನ್ನೋರು ಕೂಡ ಈ ಥರ ಟ್ರೈ ಮಾಡಿ. ನಾವು ಬೆಳೆಯೋದು ಯಾವುದು ಅಂತ ನಿಮ್ಗೆ ಆಲ್ರೆಡಿ ಗೊತ್ತೇ ಇದೆ. ನಮ್ಮ ಹಳ್ಳಿ ಕಡೆ ಜಾಸ್ತಿ ನಾವು ಈ ಕಡೆ ಚನ್ನಪಟ್ಟಣ ಸೈಡೆಲ್ಲ ಬೇಬಿ ಕಾರ್ನ ಜಾಸ್ತಿ ಬೆಳಿತೀವಿ ನಾವು. ಆದರೆ ಈ ವರ್ಷ ನಮಗೆ ಮನೆಗೆ ಬೇಕಾಗಿರೋ ಅಷ್ಟನ್ನು, ಅಂದರೆ ನಾವು ಯೂಸ್ ಮಾಡುವಂಥ ಎವ್ರಿ ಡೇ ಯೂಸ್ ಮಾಡುವಂಥ ಧಾನ್ಯ ಅಂದರೆ ರಾಗಿ, ಅದನ್ನು ಈ ಸಲ ನಾವೇ ಬೆಳ್ಕೊಳ್ಳೋಣ ಅಂಥೇಳಿ ಅಂದ್ಕೊಂಡ್ವಿ. ಯಾಕಂದರೆ ಇವಾಗ ರಾಗಿನ ತಗೊಳ್ತೀವಿ ಅಂದರೆ 1 kgಗೆ 40-45 ರೂಪಾಯಿ ಇದೆ. ಅದ್ರ ಬದಲು ನಾವೇ ಬೆಳ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಅಂದ್ಕೊಂಡು ಈ ಸಲ ಸ್ವಲ್ಪ ರಾಗಿನ ಹಾಕಿದ್ವಿ. ಅಂದರೆ ಬೇರೆಯವರು ಒಟ್ಲು ಹಾಕಿದ್ರಂತೆ, ಅದರಲ್ಲಿ ಸ್ವಲ್ಪ ಮಿಕ್ಕಿದ ಪೈರಿತ್ತು. ಸೊ ಹಾಗಾಗಿ ನಾವು ಆ ಪೈರನ್ನು ಈಸ್ಕೊಂಡು ಹಾಕಿದ್ವಿ. ಈ ಪೈರು ತುಂಬಾ ಚೆನ್ನಾಗಿದೆ. ಯಾಕಂದರೆ ರಾಗಿ ಕಪ್ಪಿಲ್ಲ, ಒಂಥರ ವೈಟ್ ಇದೆ ರಾಗಿ, ಒಂಥರ ಬಿಳಿ ರಾಗಿ ಅಂತಾರಲ್ಲ ಹಂಗೆ ತುಂಬಾ ಚೆನ್ನಾಗಿದೆ ಈ ರಾಗಿ ಕೂಡ. ಈ ಸಲ ರಾಗಿ ಬೆಳೆಯೋದೆಯ ಅಂತ ಅಂದ್ಕೊಂಡು ರಾಗಿ ಹಾಕಿದ್ವಿ ಹೊಲಕ್ಕೆ. ಆದರೆ ಆ ಒಂದು ಕೆಲಸ ಇದೆಯಲ್ಲ, ಅದಂತೂ ತುಂಬಾ ಕೆಲಸ ಇದೆ. ಯಾಕೆ ಕೆಲಸ ಜಾಸ್ತಿ ಅಂತ ಹೇಳಿದ್ರೆ ರಾಗಿ ಒಳಗಡೆ ಒಂದು ಕಳೆ ಇದೆ. ಯಾವುದಪ್ಪ ಈ ಸಲ ಒಂದು ರಾಗಿ ಒಳಗಡೆ ಎಲ್ಲ ಕಡೆನೂ ಜಾಸ್ತಿ ಜೋಳದ ಅಥವಾ ಯಾವುದೇ ಬೆಳೆ ಹಾಕಿದ್ರೂ ಈ ಕಳೆ ಜಾಸ್ತಿ ಬರ್ತೈತೆ ಅಂತ. ಈ ಕಡೆ ಯಾವುದಪ್ಪ ಅಂದರೆ ಮುಳ್ಳಿನ ಗಿಡ. ಇವಾಗ ಸ್ವಲ್ಪ ನಾವು ದಂಟಿನ ಸೊಪ್ಪು ಬಿಡುತ್ತಲ್ಲ ಅದೇ ಥರ ಅದರಲ್ಲಿ ಇದು ಮುಳ್ಳಿರುತ್ತೆ. ಅದರಿಂದನೇ ಸ್ವಲ್ಪ ಕಷ್ಟ ಆಯಿತು ಅಂತ ನನ್ನ ಹಸ್ಬೆಂಡ್ ಹೇಳ್ತಾಯಿದ್ರು. ನಮ್ಮ ಅತ್ತೆಯವರಾಗಿರ್ಬೋದು ಅಥವಾ ನಮ್ಮ ನಾದಿನಿಯವರಾಗಿರ್ಬೋದು ತುಂಬಾ ಶ್ರಮ ವಹಿಸಿದ್ದಾರೆ ಈ ಒಂದು ಮುಳ್ಳಿನ ಗಿಡನ ಕುಯ್ಯೋದಕ್ಕೇ ಅಂತಲೇ ಹೇಳ್ಬೋದು. ತುಂಬ ಮುಳ್ಳಿನ ಗಿಡನ ಅರ್ಧದಷ್ಟು ಹೊಲದಲ್ಲಿ ಅವರೇ ಜಾಸ್ತಿ ಎಲ್ಲ ಕುಯ್ದು ಹಾಕಿರೋದು. ಮುಳ್ಳಿನ ಗಿಡ ಎಲ್ಲ ಫಸ್ಟು ಕುಯ್ದಾಕ್ಬಿಟ್ಟು ಆಮೇಲೆ ರಾಗಿಯಲ್ಲಿ ತೆನೆನ ಎತ್ತಿದ್ರು. ತೆನೆನ ಎತ್ಕೊಂಡ್ರೆ ಮಿಷಿನ್ಗೂ ಹಾಕೋದಕ್ಕೂ ಕೂಡ ತುಂಬ ಈಸಿ ಆಗುತ್ತೆ ಅಂತ ಹೇಳಿ, ಅಂದರೆ ಡೈರೆಕ್ಟ್ ರಾಗಿನೇ ಕುಯ್ದುಬಿಟ್ರೆ ಅದನ್ನು ಮತ್ತೆ ರೋಡ್ಗೆ ಹಾಕಿ ಅದನ್ನೆಲ್ಲ ಹದ ಮಾಡೋಷ್ಟರಲ್ಲಿ ತುಂಬ ಕಷ್ಟ ಆಗುತ್ತೆ ಅಂತ ಹೇಳಿ ಬೇಡ ಅಂದ್ಕೊಂಡು ಜಾಸ್ತಿ ಎಲ್ಲನೂ ತೆನೆನೇ ಎತ್ತಿದ್ದು. ಆದರೆ ಎಲ್ಲರೂ ಕೂಡ ಮಳೆ ಬಂದುಬಿಡುತ್ತೆ ಅಂತ ಹೇಳ್ತಾನೆ ಇದ್ದರು. ಹಂಗಾಗಿ ಸ್ವಲ್ಪ ಭಯ ಪಟ್ಕೊಂಡು, ಅಂದರೆ ಇರೋ ರಾಗಿ ಕೂಡ ವೇಸ್ಟ್ ಆಗಿಬಿಡುತ್ತಲ್ಲ ಅಂತ ಹೇಳಿ ಲಾಸ್ಟ್ ದಿನ ಮಾತ್ರ ಸ್ವಲ್ಪನೇ ರಾಗಿ ಏನಿತ್ತು ಅದನ್ನೆಲ್ಲ ಕೂಡ ತೆನೆ ಎತ್ತದೇನೆ ಡೈರೆಕ್ಟ್ ಎಲ್ಲನೂ ಕುಯ್ದುಬಿಟ್ವಿ. ಕುಯ್ದಿದ್ದೆಲ್ಲ ರಾಗಿನೂ ಕೂಡ ರೋಡ್ಗೆ ಹಾಕೋಣ ಅಂಥೇಳಿ ಸ್ವಲ್ಪ ಎಲ್ಲನೂ ಕೂಡ ಏನು ಕುಯ್ಕೊಂಡಿದ್ವಲ್ಲ ಅದನ್ನೆಲ್ಲ ರೋಡ್ಗೆ ಹಾಕಿ, ಇವಾಗ ಗಾಡಿ ಜಾಸ್ತಿ ಎಲ್ಲ ಓಡಾಡೋದ್ರಿಂದ ಸ್ವಲ್ಪ ಬೇಗನೆ
ಬೇಗನೆ ಆಗೋಯಿತು. ಬೆಳಗ್ಗೆ ಹಾಕಿದ್ದಕ್ಕೆ ಮಧ್ಯಾಹ್ನದಷ್ಟರಲ್ಲಿ ಆಲ್ಮೋಸ್ಟ್ ಎಲ್ಲ ಬಿಟ್ಕೊಂಡಿತ್ತು ರಾಗಿ ಕಾಳೆಲ್ಲ. ಮತ್ತು ಇನ್ನೊಂದು ಸಲ ಎಲ್ಲನೂ ಕೂಡ ಮಡಚಾಕಿ ಸಾಯಂಕಾಲದಷ್ಟರಲ್ಲಿ ಫುಲ್ಲು ರಾಗಿ ಕಾಳೇ ಬೇರೆ ಆಗೋಯಿತು ಮತ್ತು ಸಪ್ರೇಟ್ ಹುಲ್ಲೇ ಬೇರೆ ಆಗೋಯಿತು. ನಾವು ಆಮೇಲೆ ಹುಲ್ಲನ್ನೆಲ್ಲ ಕೂಡ ಒದ್ರುಕೊಂಡು ಹಸುಗಳಿಗಾಗುತ್ತೆ ಅಂತ ಹೇಳಿ ಎತ್ಕೊಂಡು ರಾಗಿ ಕಾಳನ್ನೆಲ್ಲ ಗುಡಿಸ್ಕೊಂಡು ಎಲ್ಲನೂ ಮೂಟೆಗೆ ತುಂಬಿಟ್ವಿ. ಇನ್ನೇನು ತೆನೆ ಎತ್ತಿದ್ವಲ್ಲ ಮೊದಲು, ಅದನ್ನೆಲ್ಲ ನಮ್ಮ ಮನೆ ಮೇಲ್ಗಡೆ ಟೆರೆಸ್ ಮೇಲೇ ಫುಲ್ಲು ಎಲ್ಲ ಟಾರ್ಪಲ್ ಹಾಕ್ಬಿಟ್ಟು ಒಣ ಹಾಕ್ಬಿಟ್ಟಿದ್ವಿ. ಇವಾಗ ತುಂಬ ಬಿಸಿಲಿರೋದ್ರಿಂದ ತುಂಬ ಚೆನ್ನಾಗಿ ನಾವು ಹೊಣ್ಕೊಂಡ್ಬಿಡ್ತು. ಇನ್ನು ಸ್ವಲ್ಪ ಮಿಕ್ಕಿದ್ದನ್ನು ಸ್ವಲ್ಪ ಕೆಳಗಡೆ ಜಾಗ ಇತ್ತು ಅಂತ ಹೇಳಿ ಮತ್ತೆ ಮೇಲೆ ಕೆಳಗಡೆ ಯಾಕೆ ಹೊರೋದು ಅಂಥೇಳಿ ಸ್ವಲ್ಪ ಕೆಳಗಡೆ ಜಾಗ ಇತ್ತಲ್ಲ ಮನೆ ಹತ್ರ ಅಲ್ಲೇ ಹಾಕ್ಕೊಂಡು ಸ್ವಲ್ಪ ಎಲ್ಲ ಒಣಗಿಸ್ಕೊಂಡಿದ್ದೀವಿ. ಫುಲ್ಲು ತೆನೆ ಎಲ್ಲ ಚೆನ್ನಾಗಿ ಒಣಗಿದ ಮೇಲೆ ಮೂಟೆಗಳಿಗೆಲ್ಲ ತುಂಬಿಟ್ವಿ. ಅಂದರೆ ಏನು ಟೆರೆಸ್ ಮೇಲೆ ಒಣ ಹಾಕಿದ್ವಲ್ಲ ಆ ಒಂದು ತೆನೆಗಳನ್ನು ಮತ್ತು ಕೆಳಗಡೆ ಏನು ಒಣ ಹಾಕಿದ್ವಲ್ಲ ಆ ಎಲ್ಲ ತೆನೆಗಳನ್ನು ಕೂಡ ಮೂಟೆಗಳಿಗೆ ತುಂಬಿ ರೆಡಿ ಮಾಡಿಕೊಂಡು ಟಂಪೋಗೆ ಹಾಕ್ಕೊಂಡು ಹೊಲಕ್ಕೆ ತೊಗೊಂಡೋದ್ವಿ. ಅಂದರೆ ಊರಲ್ಲಿ ಕೊಟ್ಟರೆ ಧೂಳೆಲ್ಲ ಜಾಸ್ತಿ ಬರೋದ್ರಿಂದ ಅಕ್ಕಪಕ್ಕದವ್ರಿಗೂ ಕೂಡ ತೊಂದರೆ ಆಗ್ಬೋದು ಅಂತ ಹೇಳಿ ಅಂದ್ಕೊಂಡು ಹೊಲಕ್ಕೆ ತೊಗೊಂಡೋದ್ವಿ. ಅಲ್ಲಿ ನನ್ನ ಹಸ್ಬೆಂಡು ಮಿಷಿನ್ ಮೇಲೆ ನಿಂತ್ಕೊಂಡು ನಾವು ತುಂಬಿ ಕೆಳಗಡೆ ಎಲ್ಲ ಕೊಟ್ವಿ. ಅವ್ರ ಮೇಲೆ ಹಾಕಿದ್ರು. ನೋಡಿ ನಮ್ಮ ಅವಸ್ಥೆ ಹೇಗಾಗಿದೆ ಅಂತ. ಹೆವಿ ಧೂಳು, ಆ ಒಂದು ಧೂಳಿಗೆ ಕಣ್ಣೇ ಬಿಡೋಕ್ಕಾಗ್ತಿರ್ಲಿಲ್ಲ. ಫುಲ್ಲು ಧೂಳು. ಅಷ್ಟೊಂದು ತೆನೆ ಆಗಿರ್ಬೋದು ಮತ್ತು ರಾಗಿ ಕಾಳನ್ನ ರೋಡ್ಗೆ ಹಾಕಿದ್ವಿ. ಎಲ್ಲನೂ ಕೊಟ್ಟಿದ್ದಕ್ಕೆ ನಮಗೆ ಸಿಕ್ಕಿದ ರಾಗಿ ಇಷ್ಟು ಒಂದು 6 ಕ್ವಿಂಟಾಲ್ ರಾಗಿ ಬಂದಿದೆ. ಇದರಲ್ಲಿ 3 ಕ್ವಿಂಟಾಲ್ ರಾಗಿ ನಮ್ಮ ರಾಜ್ನಿಯವ್ರಿಗೆ, ಇನ್ನು 3 ಕ್ವಿಂಟಾಲ್ ರಾಗಿ ನಮಗೆ. ಶ್ರಮ ಪಟ್ರೇ ಅಲ್ವಾ ಜೀವನ. ಎಲ್ಲ ವಸ್ತುಗಳನ್ನು ಕೊಂಡು ತಿನ್ನೋದಕ್ಕಿಂತ ನಾವೇ ಬೆಳೆದ್ರೆ ಏನೋ ಒಂಥರ ಖುಷಿ, ಏನೋ ಒಂಥರ ನೆಮ್ಮದಿ. ಏನಂತೀರಾ? ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.